ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ 2026 ಈ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕೃಷಿ ಸಚಿವರು ಆದಂಥ ಶ್ರೀ ಚಲುವರಾಯಸ್ವಾಮಿಯವರೇ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಶ್ರೀ ಸುರೇಶ್ ಅವರೇ, ಶ್ರೀ ಸಂಸ್ಥಾಪಕರಾದಂಥ ಟ್ರುವಾಲ್ಟ್ ಬಯೋ ಎನರ್ಜಿ ಶ್ರೀ ವಿಜಯ್ ಇರಾಣಿಯವರೇ, ಡೆಪ್ಟಿ ಚೀಫ್ ಆಫ್ ಮಿಷನ್ ಇಸ್ರೇಲ್ ಇನ್ಬಾಲ್ ಸ್ಟಾನ್ ಅವರೇ, FKCCI ಅಧ್ಯಕ್ಷರಾದಂಥ ಶ್ರೀಮತಿ ಉಮಾ ರೆಡ್ಡಿ ಅವರೇ, FKCCI ಪದಾಧಿಕಾರಿಗಳೇ, ಸದಸ್ಯರುಗಳೇ, ಮಾಜಿ ಅಧ್ಯಕ್ಷರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ರೈತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಶ್ರೀಮತಿ ಉಮಾ ರೆಡ್ಡಿ ಅವರು ಅಧ್ಯಕ್ಷರಾದ ಮೇಲೆ ಭಾಳ ಸಾರಿ FKCCI ಬರಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದೆ. ಶ್ರೀಮತಿ ಉಮಾ ರೆಡ್ಡಿ ಅವರು ಭಾಳ ವರ್ಷಗಳಿಂದ ಪರಿಚಯ ನನಗೆ. ಅವರು ಒಬ್ಬರು ಒಳ್ಳೆ ಎಂಟರ್ಪ್ರಿನರ್. ಈಗ FKCCI ಅಧ್ಯಕ್ಷರಾಗಿದ್ದಾರೆ. ನಾವು ಯಾವುದಾದ್ರೂ ನಾನು ಹೇಳಿದೆ FKCCI ಸುಮ್ಮನೆ ಬರಲ್ಲ, ನಾನು ಏನಾದರೂ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಕರೀರಿ ಅಂತ ಹೇಳಿದ್ದೆ. ಈಗ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ, ಗ್ಲೋಬಲ್ ಅಗ್ರಿಟೆಕ್ ಸಮಿಟ್. ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ ಇದು ಕೃಷಿ ವಿಶ್ವವಿದ್ಯಾಲಯ ಮತ್ತು FKCCI ಎರಡು ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಉಮಾ ರೆಡ್ಡಿ ಅವರಿಗೆ ಕೇಳ್ತಾ ಇದ್ದೆ, ಇದು ರೈತರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ರೈತರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ರೈತರು ಇದರಲ್ಲಿ ಹೆಚ್ಚು ಭಾಗವಹಿಸ್ತಕ್ಕಂಥದ್ದಕ್ಕೆ ಮಾಡಬೇಕು, ಏರ್ಪಾಡು ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಸುತ್ತ ಇರೋದ ಬೇಳೆಯಮ್ಮ, ಇಲ್ಲಿ ಕೂತಿರೋರೆಲ್ಲ ಇರಬೇಕಲ್ಲ, ಇರಬೇಕಲ್ಲ. ಸೊ ನನಗೆ FKCCIನವ್ರು ಇದ್ದಾರೆ, ಭಾಳ ಸಂತೋಷ. ರೈತರು ಕೆಲವೇ ಜನ ಇದ್ದಾರೆ, ಯಂತ್ರಗಳನ್ನು ಒದಗಿಸ್ತಕ್ಕಂಥವ್ರು, ತಯಾರು ಮಾಡ್ತಕ್ಕಂಥವ್ರು, ಮತ್ತು ಸಾವಯವ ಪದಾರ್ಥಗಳಿಂದ, ಕೃಷಿ ಪದಾರ್ಥಗಳಿಂದ ಆಗಿರ್ತಕ್ಕಂಥ ಮೌಲ್ಯವರ್ಧನೆ ಏನೇನಾಗಿದೆ ಅವೆಲ್ಲನೂ ಕೂಡ ನಿಮ್ಮ ಎಕ್ಸಿಬಿಷನ್ನಲ್ಲಿ ವಸ್ತು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ನನ್ನ ಪ್ರಕಾರ ವಸ್ತು ಪ್ರದರ್ಶನ ಸಪ್ರೇಟಾಗಿರಬೇಕಾಗಿತ್ತು.
ಇಲ್ಲದೆ ಹೋದರೆ ನಿಮ್ಮ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿದ್ದೀರಲ್ಲ, ಅಲ್ಲಿ ಹೆಚ್ಚು ಜನ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಭಾಳ ಕಡಿಮೆ ಜನ ಇರ್ತಾರೆ. ಸೊ ಅದನ್ನು ಇನ್ನು ಮುಂದೆ ಮಾಡುವಾಗ, ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ವಸ್ತು ಪ್ರದರ್ಶನ ಬೇರೆ ಇರಬೇಕು. ಆಮೇಲೆ ಕಾರ್ಯಕ್ರಮ ಸಮಾರಂಭ ಮುಖ್ಯ ಕಾರ್ಯಕ್ರಮ ಬೇರೆ ಇರಬೇಕು. ಆ ರೀತಿ ಮಾಡಿದ್ರೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ವೇನ್ರಿ? ನೀವೆಲ್ಲ ಒಪ್ಕೋತೀರಲ್ವಾ? ಈಗಾಗಲೇ ಕೃಷಿ ಸಚಿವರು ವಿಜಯ ನಿರಾಣಿಯವರು ಮಾತನಾಡಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಭಾರತ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಈ ಸಮಾರಂಭದ ಉದ್ದೇಶ ಕೃಷಿ ಉತ್ಪನ್ನವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಅಲ್ಲ. ಕೃಷಿಯನ್ನು ಹೇಗೆ ಲಾಭದಾಯಕ ಮಾಡಬೇಕು ಅದು ಬಹಳ ಮುಖ್ಯ. ಸುಸ್ಥಿರವಾದಂಥ ಕೃಷಿಯನ್ನು ಹೇಗೆ ಲಾಭದಾಯಕ ಮಾಡಬೇಕು. ಯಾಕಂತಂದರೆ ಇವತ್ತಿನ ಯುವಕರು ಕೃಷಿಯಿಂದ ದೂರ ಹೋಗ್ತಾ ಇದ್ದಾರೆ. ಭಾಳ ಹಳ್ಳಿಗಳೆಲ್ಲ ಈಗ ಏನಾಗಿದ್ದಾವೆ ಅಂತಂದರೆ ವಯಸ್ಸಾದವರೇ ಜಾಸ್ತಿ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಅದರಿಂದ ಯುವಕರು, ವಿಶೇಷವಾಗಿ ಯುವತಿಯರು ಕೃಷಿನಲ್ಲಿ ಹೆಚ್ಚು ಆಕರ್ಷಣೆ ಆಗಬೇಕಾದ್ರೆ ಕೃಷಿ ಲಾಭದಾಯಕ ಆಗಲೇಬೇಕು. ಅದಕ್ಕೆ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಕೃಷಿ ಲಾಭದಾಯಕ ಆಗಲಿಕ್ಕೆ ಏನೇನು ಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಕೂಡ, ಕೈಗಾರಿಕೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಆದರೆ ಅದಕ್ಕೆ ನಾನು ಏನು ಹೇಳೋದು, ಕೃಷಿನಲ್ಲಿ ಏನೇನು ತಯಾರಾಗ್ತದೆ, ಹೊಸ ಪ್ರಯೋಗಗಳು ಬರ್ತವೆ, ಹೊಸ ಬೆಳವಣಿಗೆಗಳಾಗ್ತವೆ, ಅವೆಲ್ಲವೂ ಕೂಡ ರೈತರು ತಲುಪಬೇಕು. ರೈತರು ತಲುಪದೆ ಹೋದರೆ, ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಆಗದೆ ಹೋದರೆ ಕೃಷಿ ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ FKCCI ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೆಯ ಕೆಲಸಗಳು ಮಾಡಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಈಗ ನಮ್ಮ ಎಲ್ಲಿವರೆಗೆ ಆಗಬೇಕು ನಮ್ಮ ರಾಜ್ಯ ಅಂತಂದರೆ, ಈಗ ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ನಂಬರ್ 1 ಆಗಿದ್ದೀವಿ. ತಂತ್ರಜ್ಞಾನ ರಾಜಧಾನಿ ಬೆಂಗಳೂರು ಅಂತ ಕರಿತೀವಿ. ಕೃಷಿ ತಂತ್ರಜ್ಞಾನದಲ್ಲೂ ಕೂಡ ರಾಜಧಾನಿ ಆಗಬೇಕು ನಾವು. ಕೃಷಿ ತಂತ್ರಜ್ಞಾನದಲ್ಲೂ ಕೂಡ ಈಗ ನಾವು ಹೇಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ ಮಾಹಿತಿ ತಂತ್ರಜ್ಞಾನದಲ್ಲಿ, ಕೃಷಿನಲ್ಲೂ ಅದೇ ಆಗಬೇಕು. ಬರೀ ಮಾಹಿತಿ ತಂತ್ರಜ್ಞಾನ ಒಂದು ಬೆಳೆದ್ರೆ ಸಾಲದು. ಒಂದು ರಾಜ್ಯ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕಾದ್ರೆ, ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತೇನು ಬೆಳವಣಿಗೆ ಆಗಿದೆ ಅದನ್ನು ಬಳಸ್ಕೊಳ್ತಕ್ಕಂಥ, ತಂತ್ರಜ್ಞಾನವನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಳಸ್ಕೊಳ್ತಾ ಇದ್ದೀರಿ, ಇನ್ನೂ ಹೆಚ್ಚಾಗಿ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಈಗ
ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದು ಬಳಕೆ ಆಗ್ತಾ ಇದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಿಂದ ನಾವು ಎಲ್ಲಿವರೆಗೆ ಕೃಷಿಯನ್ನು ಲಾಭದಾಯಕ ಮಾಡಲ್ಲ, ಅದಕ್ಕೆ ನಾನು ಈ ನಮ್ಮಲ್ಲಿ ಒಣಭೂಮಿ ಜಾಸ್ತಿ ಇದೆ, ಒಣಭೂಮಿ ಲಾಭದಾಯಕ ಮಾಡಬೇಕಲ್ಲ. ಸಣ್ಣ ಹಿಡುವಳಿದಾರರೇ ಜಾಸ್ತಿ ಇರ್ತಕ್ಕಂಥದ್ದು. ಆ ಸಣ್ಣ ಹಿಡುವಳಿದಾರರು ಜಾಸ್ತಿ ಇರೋದ್ರಿಂದ ನಮ್ಮ ರಾಜ್ಯ, ನಮ್ಮ ದೇಶ ಇಲ್ಲಿ ಸಣ್ಣ ಹಿಡುವಳಿದಾರರಿಗೆ ಮಾಡಬೇಕಾದಕ್ಕೆ ನಾನು ಕೃಷಿ ಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದಿದ್ದೆ. ಅದಕ್ಕೋಸ್ಕರ ಯಾಕಂತಂದರೆ ಈ ಒಣಭೂಮಿನಲ್ಲಿ ಎಲ್ಲ ಕಾಲದಲ್ಲೂ ಮಳೆ ಇರಲ್ಲ. ನಮಗೆ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥದ್ದು ಕರ್ನಾಟಕ. ರಾಜಸ್ಥಾನ ನಂಬರ್ 1 ಇದ್ದರೆ ನಾವು 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಕೃಷಿ ಭಾಗ್ಯ BJP ಅವರು ಬಂದ ಮೇಲೆ ನಿಲ್ಲಿಸ್ಬಿಟ್ಟಿದ್ರು, ಕಡಿಮೆ ಅದನ್ನು ನಿಲ್ಲಿಸೇ ಬಿಟ್ಟಿದ್ರು. ಮತ್ತೆ ಪ್ರಾರಂಭ ಮಾಡಿದೆ ಈಗ ನಾನು. ಯಾಕಂತಂದರೆ ಇದು ಒಣಭೂಮಿ ಬೇಸಾಯಗಾರರಿಗೆ ಸಂಜೀವಿನಿ ಕಾರ್ಯಕ್ರಮ. ಈ ಸಂಜೀವಿನಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದನ್ನು ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಹೀಗೆ ಸರ್ಕಾರ ಈಗ ಫ್ರೀಯಾಗಿ ಸಾಲ ಕೊಡ್ತೀವಿ. ಸುಮಾರು 83 ಲಕ್ಷ ರೈತರಿಗೆ, ಚಲುವರಾಯಸ್ವಾಮಿ ಹೇಳಿದ್ರು ಅದನ್ನು, 83 ಲಕ್ಷ ರೈತರಿಗೆ 70,000 ಕೋಟಿ ರೂಪಾಯಿಗಳನ್ನು ಸಾಲ ಕೊಡ್ತೀವಿ. 70,000 ಕೋಟಿ. ಆಮೇಲೆ ಹೋದ ವರ್ಷ 8,000 ಕೋಟಿ ಇಟ್ಟಿದ್ದೆ ನಾನು ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ. ನಾವು ಹೆಚ್ಚು ಯಾಕೆ ಇದನ್ನು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕು. ಇನ್ವೆಸ್ಟ್ಮೆಂಟು ಜಾಸ್ತಿ ಆಗಲಿಕ್ಕೆ ಈಗ ಬೇರೆ ಬೇರೆ ಕೈಗಾರಿಕೆಯಲ್ಲಿ, ಅಗ್ರಿಕಲ್ಚರ್ನಲ್ಲಿ, ಗ್ರಾಮೀಣ ಅಭಿವೃದ್ಧಿನಲ್ಲಿ ಇನ್ವೆಸ್ಟ್ಮೆಂಟು ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಕೃಷಿನಲ್ಲೂ ಕೂಡ ಹೆಚ್ಚಾಗಬೇಕು. ಆಗ ಲಾಭದಾಯಕ ಆಗ್ತದೆ. ವಿದ್ಯಾವಂತರನ್ನು, ಯುವಕರನ್ನು ನಾವು ಈ ಕಡೆ ಸೆಳೀಲಿಕ್ಕೆ, ಈ ಕ್ಷೇತ್ರಕ್ಕೆ ಸೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸಾರಿ ಮಾಡುವಾಗ, ಇಂಥದೇ ಸಮಾವೇಶ ಮಾಡುವಾಗ ನೀವು ರೈತರನ್ನ ಹೆಚ್ಚಾಗಿ ಸೇರಿಸಿ, ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ ನಾನು. ನೀವು ಈ ಎಕ್ಸಿಬಿಷನ್ನು ಇರಲಿ, ಎಕ್ಸಿಬಿಷನ್ ಇರಬಾರ್ದು ಅಂತ ಹೇಳಲ್ಲ, ಎಕ್ಸಿಬಿಷನ್ ಬೇಕೇ ಬೇಕು. ಅದ್ರ ಜೊತೆಗೆ ರೈತರ ಪಾರ್ಟಿಸಿಪೇಷನ್ನು ಇರಬೇಕು. ಯಾಕೆಂದರೆ ಅಂತಿಮವಾಗಿ ಅವರೇ ತಾನೇ ನಮಗೆ ಕೃಷಿ ಮಾಡೋರು ತಾನೇ ಭಾಳ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ಕೆಲಸ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವ್ರಿಗೆ, ಉಮಾರೆಡ್ಡಿ ಅವರಿಗೆ ಮತ್ತು FKCC ಅವರಿಗೆ, ಕೃಷಿ ಇಲಾಖೆಯವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.